ಸರ್ಕಾರ ಕೋವಿಡ್-19 ನಿಯಂತ್ರಿಸಲು ತುಂಬ ಕ್ರಮಗಳನ್ನು ತೆಗೆದುಕೊಂಡಿದೆ. ಬೌರಿಂಗ್ ಆಸ್ಪತ್ರೆಯು ಒಂದು ಮಾದರಿ ಆಸ್ಪತ್ರೆಯಾಗಿ ನಿರ್ವಹಿಸುತ್ತಿದೆ. ನಮ್ಮ ಜೊತೆ ಸಹಕರಿಸಿ ಕೋವಿಡ್ ಮೆಟ್ಟಿ ನಿಲ್ಲೋಣ. ಕೊರೋನಾ ವೈರಸ್ ಅಥವಾ ಕೋವಿಡ್-19 ಕಾಯಿಲೆ ನಿಮಗೆ ಈಗಾಗಲೇ ತಿಳಿದಿರುವಂತೆ ಒಂದು ಉಸಿರಾಟ ಸಂಬಂಧಿ ವೈರಾಣುವಿಂದ ಬಳಲುವ ತೊಂದರೆ. ಇದು ಒಬ್ಬ ವ್ಯಕ್ತಿಗೆ ಒಬ್ಬ ಸೋಂಕಿತ ವ್ಯಕ್ತಿಯು ಆತ ಕೆಮ್ಮಿದಾಗ, ಸೀನಿದಾಗ ಅಥವಾ ಆ ವ್ಯಕ್ತಿ ಬಳಸಿದ ವಸ್ತುಗಳಿಂದ ಹರಡುತ್ತದೆ. ಕೊರೋನಾ ಕಾಯಿಲೆ ಬಹಳ ಮಾರಣಾಂತಿಕವಾಗಿದ್ದು ಎಂಬ ಪ್ರಶ್ನೆ ನಿಮ್ಮನ್ನು ಎಲ್ಲ ಕಾಡುತ್ತಿರಬಹುದು. ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡಿ ಎಲ್ಲೆಡೆ ತಲ್ಲಣ ಸೃಷ್ಟಿಸುತ್ತಿದೆ. ಆದರೆ 100ಕ್ಕೆ 85% ಸೋಂಕಿತರು ಎಸಿಂಪ್ಟಮ್ಯಾಟಿಕ್ ಅಥವಾ ಯಾವುದೇ ರೋಗ ಲಕ್ಷಣಗಳು ಇಲ್ಲದಿದ್ದಾರೆ. ಈ 15% ಸೋಂಕಿತರಲ್ಲಿ ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಅಲ್ಲಿ ಕೇವಲ ಮೈಲ್ಡ್ ಸಿಂಪ್ಟಮ್ಸ್ ಅಥವಾ ಕನಿಷ್ಠ ಪಕ್ಷದ ರೋಗ ಲಕ್ಷಣಗಳು ಕಾಣುತ್ತಿವೆ. ಈಗಾಗಲೇ ಸೋಂಕಿತರಿಂದ ಗುಣಮುಖರಾದವರ ಸಂಖ್ಯೆ ಹೆಚ್ಚುತ್ತಿದ್ದು, ಭಾರತದಲ್ಲಿ ಸೋಂಕಿತರಿಗಿಂತ ಗುಣಮುಖರಾದವರ ಸಂಖ್ಯೆ ಜಾಸ್ತಿಯಾಗಿದೆ. ಭಯ ಬೇಡ, ನಾವು ನಿಮ್ಮೊಂದಿಗಿದ್ದೇವೆ. ಕೋವಿಡ್-19 ಸೋಂಕು ತಗುಲಿ ಬೌರಿಂಗ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವ ರೋಗಿಗಳಿಗೆ ನಮಸ್ಕಾರಗಳು. ಸರ್ಕಾರ ಹಾಗೂ ಬೌರಿಂಗ್ ಆಸ್ಪತ್ರೆ ತಮ್ಮ ಕಾಳಜಿ, ಆರೈಕೆ ಹಾಗೂ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲಾಗಿದೆ. ತಾವು ವಾರ್ಡ್ಗಳಲ್ಲಿ ಮಾಡಬೇಕಾಗಿದ್ದು ಇಷ್ಟು: ಸದಾ ವಾರ್ಡ್ನಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಒಬ್ಬ ರೋಗಿಯಿಂದ ಇನ್ನೊಬ್ಬ ರೋಗಿಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ಶೌಚಾಲಯ ಹಾಗೂ ವಾರ್ಡ್ ಸ್ವಚ್ಛತೆಗೆ ನೀವು ಕೂಡ ಸಹಕರಿಸಬೇಕು. ವಾರ್ಡ್ನಲ್ಲಿ ಕಸವನ್ನು ಕಸದ ಬುಟ್ಟಿಗೆ ಹಾಕಬೇಕು ಹಾಗೂ ಶೌಚಾಲಯದಲ್ಲಿ ನೀರನ್ನು ಚೆನ್ನಾಗಿ ಬಳಸಬೇಕು. ನಿಮ್ಮ ಚಿಕಿತ್ಸೆ, ಆರೋಗ್ಯದ ಬಗ್ಗೆ ಪ್ರಶ್ನೆ ಇದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಬೇಕು. ಯಾವುದೇ ಕಾರಣಕ್ಕೂ ಆಸ್ಪತ್ರೆಯ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಬೇಡಿ. ನಿಮ್ಮೊಂದಿಗೆ ನಾವಿದ್ದೇವೆ, ನಮ್ಮೊಂದಿಗೆ ಸಹಕರಿಸಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಿಮ್ಮ ಕಾಯಿಲೆಯ ಅನುಗುಣವಾಗಿ ಗ್ರೀನ್ ಝೋನ್, ಆರೆಂಜ್ ಝೋನ್, ರೆಡ್ ಝೋನ್ ಅಥವಾ ಹಸಿರು ವಲಯ, ಕೇಸರಿ ವಲಯ, ಕೆಂಪು ವಲಯ ಎಂದು ವಿಂಗಡಣೆ ಮಾಡಲಾಗಿದೆ. ನಿಮ್ಮ ಆರೈಕೆಗೆ ಹಾಗೂ ನಿಮ್ಮ ಚಿಕಿತ್ಸೆಗಾಗಿ ವೈದ್ಯರು ಮತ್ತು ಶುಶ್ರೂಷಕರು ದಿನದ 24 ಗಂಟೆ ಹಾಗೂ ವಾರದ 7 ದಿನ ಸದಾ ನಿಮ್ಮೊಂದಿಗೆ ವಾರ್ಡ್ನಲ್ಲಿ ಇರುತ್ತಾರೆ. ನೀವು ಭರ್ತಿಯಾಗಿರುವ ವಲಯ ಅಂದರೆ ಆರೆಂಜ್ ಝೋನ್, ರೆಡ್ ಝೋನ್ ಅನ್ನು ಬೌರಿಂಗ್ನಲ್ಲಿ ನುರಿತ ಆಸ್ಪತ್ರೆಯ ವೈದ್ಯರೇ ನಿರ್ಧರಿಸುತ್ತಾರೆ. ನಿಮ್ಮ ಹಳೆಯ ವೈದ್ಯಕೀಯ ಮಾಹಿತಿ ಹಾಗೂ ಮಾತ್ರೆಗಳು ನಿಮ್ಮಲ್ಲಿದ್ದಲ್ಲಿ ಕೂಡಲೇ ಆಸ್ಪತ್ರೆ ವೈದ್ಯರಿಗೆ ತಿಳಿಸಬೇಕು. ಚಿಕಿತ್ಸೆ ಅಥವಾ ರೋಗದ ಸಂಬಂಧ ನಿಮಗೆ ಯಾವುದೇ ಸಂಶಯ ಇದ್ದಲ್ಲಿ ವಾರ್ಡ್ನಲ್ಲಿ ಲಭ್ಯವಿರುವ ವೈದ್ಯರು ಅಥವಾ ಶುಶ್ರೂಷಕರ ಜೊತೆ ಚರ್ಚಿಸಿ. ಆತಂಕದ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಇದೆ, ನಿಮ್ಮೊಂದಿಗೆ ನಾವಿದ್ದೇವೆ. Government is taking proactive steps in the management of COVID-19 patients. Bowring Hospital has been established as one of the major hospitals in management of these patients. Let us fight against corona and let us defeat corona. COVID-19 or coronavirus disease is a respiratory illness that is caused by a virus. It is transmitted from person to person while coughing, sneezing or handling objects used by an infected person. There is a lot of misconception regarding the severity of the disease. While the disease is widespread in the country, 85% of the patients are asymptomatic and have no symptoms. 15% of the symptomatic patients have only mild to moderate symptoms. Several individuals infected by the virus have already availed treatment and have recovered. Do not panic, we are with you. Let's fight COVID-19 together. A warm welcome to all the COVID-19 patients admitted in Bowring Hospital. The government and Bowring Hospital staff, we have taken all necessary steps and measures for your care. We request all patients to comply with the instructions. Wear mask in the wards. Maintain social distance between each other. Please cooperate with hospital staff in cleanliness of the wards and washroom. Disposal of waste should be done in dustbins provided near wards. Use adequate water in toilets. If any queries regarding your treatment or condition of the patient, please inquire with the doctors in the wards. Please do not misbehave with the hospital staff and kindly cooperate with the staff for your treatment.
We are here to cure you. Kindly cooperate with us. Thank you. Patients admitted in our hospital will be divided into green, orange, and red zones. This decision to segregate the patients will be the decision of the staff on duty who will be always at your service. Stop. All comorbidities in COVID-19 patients will be managed comprehensively in our very own hospital. Therefore, we request you to provide information about your previous records, surgeries, and treatment that you take so that it will be easier for a better and effective treatment. All treatment decisions made will be as per the standard guidelines issued by the Government of India. All the hospital staff, including doctors, nursing staff, and attendant staff, will be available 24/7 for your service and to address your queries and grievances. Fear not, for we are with you always. Let's fight this together. Okay, this is our control room. So all the PTs, including our interns, we come here from morning to night. We completely work here and make sure that we keep the track of all the patients who are admitted. We see right from admissions, their investigations, their X-ray, and what all clinical parameters are there. We discuss with our senior staff, and including the discharges, we plan here, and we help the PGs who are or the staff who are working inside to do whatever necessary action they want to take, the treatment, and even we try to counsel the patients, whichever patients who are require counseling, we give the such numbers to the psychiatrist and they try to counsel the patients from here. So this is the main place where we do everything.